ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾಳೆ ನಮ್ಮ ಬುಜ್ಜಿ ಹಾಸ್ಟೆಲ್ಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಅಕ್ಕ ಇನ್ನು ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕೂಡ ರೆಡಿ ಮಾಡಿಟ್ಟು ಹೋಗಿದ್ರು. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಬಂದರು. ಇವತ್ತು ಮನೆ ದೇವರಿತ್ತು ನಮ್ಮ ಚಿಕ್ಕಮ್ಮರದು. ಮನೆ ದೇವ್ರಿಗೆ ಹೋಗ್ಬಿಟ್ಟು ಇನ್ನು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಊರಿಗೆ ವಾಪಸ್ ಬಂದರು. ಸಾಯಂಕಾಲ ಬಸ್ ಇದೆ ಅಲ್ವಾ, ಸಾಯಂಕಾಲ ಹೋಗೋಣ ಅಂತ ಹೇಳಿ ಇನ್ನು ಅವರು ಕೂಡ ಬಂದಿದ್ರು ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿದ್ರಲ್ವ, ಇನ್ನು ಎಲ್ಲ ಚಕ್ಲಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಬಂದು ಅಕ್ಕಿ ಹಿಟ್ಟು ಹಾಕ್ಸ್ಕೊಂಡಿದ್ರು. ಒಂದು 5 ಸೇರಷ್ಟು ಅಕ್ಕಿ ಹಿಟ್ಟು ಹಾಕ್ಸ್ಕೊಬಂದು ಅದಕ್ಕೆ ಏನೇನು ಐಟಮ್ ಬೇಕೋ ಅಂದರೆ ಎಲ್ಲ ಕಲಿಸ್ಲಿಲ್ಲ. 1-2 ಸೇರಷ್ಟು ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ನಮ್ಮ ಬುಜ್ಜಿ ಎಲ್ಲ ಚಕ್ಲಿ ಎಲ್ಲ ಒತ್ತು ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ರೋಜಾ ಎಲ್ಲ ಹಿಟ್ಟೆಲ್ಲ ನಾದಿ ನೀಟಾಗಿ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಬುಜ್ಜಿಗೆ ನೀಟಾಗಿ ಶೇಪ್ ಬರ್ತಾ ಇಲ್ಲ ಹಾಕೋದಕ್ಕೆ. ಅದು ಯಾಕೋ ಕಟ್ ಆಗ್ತಾ ಇತ್ತು, ಅವಳಿಗೆ ನೀಟಾಗಿ ಒತ್ತಾಗಿ ಬರ್ತಾ ಇರಲಿಲ್ಲ. ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಆಗ್ತಾಯಿದ್ದಾರೆ. ಇದಕ್ಕೆ ಬಂದುಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಶೇಂಗಾ ಬೀಜ ಮತ್ತು ಹುರುಗಡ್ಲೆ, ಜೀರಿಗೆ, ಕರಿಬೇವು ಮತ್ತು ಸ್ವಲ್ಪ ಉಪ್ಪು, ಖಾರದ ಪುಡಿ ಅದೆಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಂಡ್ಬಿಟ್ಟು ಇನ್ನು ಒತ್ತೋದಷ್ಟೇ. ಒತ್ಬಿಟ್ಟು ಡೀಪ್ ಫ್ರೈ ಮಾಡಿದ್ರೆ ಚಕ್ಲಿ ರೆಡಿ ಆಗುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರಾಗಿತ್ತು. ಇನ್ನು ಸ್ವಲ್ಪ ತಣ್ಣಗಾದ ಮೇಲೆ ತಿಂದ್ರಂತೂ ಇನ್ನು ಕರಿ ಅಂತ ಇರ್ತವೆ. ತುಂಬ ಚೆನ್ನಾಗಿ ಬಂದಿದ್ದು ಚಕ್ಲಿ ಮಾತ್ರ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ.